ಒಂದು ಹೇಳೋದಾದರೆ ಸ್ವಲ್ಪ ಜಾಗೃತಿಯಲ್ಲಿ ಕೂಡ ಇರಬೇಕಂತ ನಾನು ಕೆಲಸವು ಭಾಳಷ್ಟು ಒಳ್ಳೆಯ ರೀತಿ ಕೆಲವು ಸಲ ಆಚೆ ಚಾಚಿ ನಾನು ಸ್ವಲ್ಪ ಡೈರೆಕ್ಟ್ ಮುಂದುವರು ಅದಕ್ಕೆ ಹೇಳಿ ಅದು ಕೆಲಸವನ್ನು ನೀವು ಮಾಡಿ ಈ ಕೆಲಸವನ್ನು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾವು ಉಚಿತಗೋಣ ನೀವು ಸರಿ ದೇವರ ದಯದಿಂದ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಲಿ ಅಂತ ನಮ್ಮ ಪ್ರಾರ್ಥನೆ ಮಾಡಿ ತೆಂಗಿನಕಾಯಿ ವಿಭಾಗ ಮತ್ತು ಕೊಣಾಜೆ ಉಪವಿಭಾಗ ವ್ಯಾಪ್ತಿಯಲ್ಲಿ ಮಂಗಳೂರು ತಾಲೂಕು ವ್ಯಾಪ್ತಿಯ 33/11 kV ಉಪಸ್ಥಾವರ ತೊಕ್ಕೊಟ್ಟುವಿನಲ್ಲಿ ನೂತನವಾಗಿ ಅಳವಡಿಸಲಿರುವ 33 kV ಭೂಗತ ಕೇಬಲ್ನ ಕಾಮಗಾರಿಗೆ ಈಗಷ್ಟೇ ಚಾಲನೆಯನ್ನು ನೀಡಿದರೆ ನಮ್ಮ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ನಮ್ಮ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಪದ್ಮಾವತಿ ಡಿ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ತಾಂತ್ರಿಕ ನಿರ್ದೇಶಕರು ಶ್ರೀ ರಮೇಶ್ ಜಿ ಅವರವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೂ ಸರ್ವರು ಆಸೀನರಾಗಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಲು ಕೋರಿಕೊಳ್ತೇನೆ. ಆಗಬೇಕಾಗಿ ಕೋರಿಕೆ. ಈ ಒಂದು ಕಾಮಗಾರಿಯ ವಿವರಗಳನ್ನು ತಮ್ಮ ಮುಂದೆ ಇಡಲು ಬಯಸುತ್ತಿದ್ದೇನೆ. ಈಗಾಗಲೇ ನಮ್ಮ ಉಳ್ಳಾಲ ಉಪವಿಭಾಗ ವ್ಯಾಪ್ತಿಯಲ್ಲಿ 33/11 kV ತೊಕ್ಕೊಟ್ಟು ಉಪಸ್ಥಾವರು ಕಾರ್ಯನಿರ್ವಹಿಸುತ್ತಿದ್ದು, ಉಳ್ಳಾಲ ನಗರಸಭೆ, ಕೋಟೆಗಾರ್, ಸೋಮೇಶ್ವರ ಹಾಗೂ ದೇರಳಕಟ್ಟೆಯ ಪ್ರದೇಶಗಳಿಗೆ ವಿದ್ಯುತ್ ಸರಬರಾಜನ್ನು ನಿರಂತರವಾಗಿ ಮಾಡುವ ಕಾಮಗಾರಿ ನಡೀತಾ ಇದೆ. ಈಗ ನಮ್ಮಲ್ಲಿ ಬಹು ನಿರೀಕ್ಷಿತ ಒಂದು ಯೋಜನೆಯಾದ ಈಗಾಗಲೇ ನಮಗೆ ವಿದ್ಯುತ್ ಸರಬರಾಜನ್ನು 33 kV ವಿದ್ಯುತ್ ಮಾರ್ಗ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇರುವಂತಹ 110 kV ಉಪಸ್ಥಾವರದಿಂದ ಸರಬರಾಜು ಆಗ್ತಾ ಇದೆ. ಈಗ ನಾವು ಈಗಾಗಲೇ ನೂತನ ಕಾಮಗಾರಿಗೆ ಚಾಲನೆ ನೀಡಿದಂತಹ ಕಾಮಗಾರಿಯಿಂದಾಗಿ ನೂತನವಾಗಿ ನಿರ್ಮಿತವಾಗಿರುವ ಜಪ್ಪುವಿನಲ್ಲಿ 110 kV ಉಪಸ್ಥಾವರಕ್ಕೆ ಇನ್ನೊಂದು ಮಾರ್ಗವನ್ನು ಅಳವಡಿಸಿ ಉಳ್ಳಾಲ ನಗರ ಸಭಾ ವ್ಯಾಪ್ತಿಯಲ್ಲಿ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಅನಿಯಮಿತವಾಗಿ ತಡೆರಹಿತ ವಿದ್ಯುತ್ ಸರಬರಾಜನ್ನು ಮಾಡುವುದಕ್ಕೆ ಹಾಗೂ ಗುಣಮಟ್ಟದ ವಿದ್ಯುತ್ ಸರಬರಾಜನ್ನು ಮಾಡುವಂತಹ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾಮಗಾರಿನ ಉದ್ಘಾಟನೆ ಈಗಷ್ಟೇ ಮಾಡಿದಂಥ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ನಮ್ಮನ್ನು ಉದ್ದೇಶಿಸಿ ಎರಡು ಹಿತವಚನಗಳಾಡಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೋರಿಕೊಳ್ತೇನೆ. 4.8 ಕೋಟಿ ಕಾಮಗಾರಿ 6.25 ಕಿಲೋಮೀಟರ್ ಭೂಗತ ಕೇಬಲ್ ಅಳವಡಿಸಲು ಯೋಜನೆಗೆ ಚಾಲನೆ ನೀಡಲಾಗಿರುತ್ತದೆ. ಇದರಿಂದ ಕಂಟಿನ್ಯೂಸ್ ಪವರ್ ಸಪ್ಲೈ ಹಾಗೂ ಕೊಣಜೆನಿಂದ ಏನಾದರೂ ಅಡೆತಡೆ ಆದಲ್ಲಿ ಕೊಣಜೆನಿಂದ ಫೀಡ್ ಆಗ್ತಾ ಇದೆ ಪ್ರೆಸೆಂಟ್ ಆಗಿ. ಅಲ್ಟರ್ನೇಟ್ ಸೋರ್ಸ್ ಜಪ್ಪುವಿನಿಂದ ಕಂಟಿನ್ಯೂಸ್ ಪವರ್ ಸಿಗುತ್ತೆ. ಇಲ್ಲಿ ಅಡಚಣೆ ರಹಿತ ವಿದ್ಯುತ್ತನ್ನು ಈ ಏರಿಯಾಕ್ಕೆ ಒದಗಿಸಬಹುದಾಗಿರುತ್ತದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರದ್ದು ಪ್ರಯೋಜನಗಳು ಓವರ್ಲೋಡ್ನಿಂದ ಉಂಟಾಗುತ್ತಿರೋ ವಿದ್ಯುತ್ ಅಡಚಣೆಗಳು ಕಡಿಮೆ ಆಗ್ತವೆ. ಗುಣಮಟ್ಟದ ವಿದ್ಯುತ್ ದೊರೀತದ ಗ್ರಾಹಕರಿಗೆಲ್ಲ ಇಲ್ಲಿರೋರಿಗೆ. ಆಮೇಲೆ ಹೊಸದಾಗಿ ನಿರ್ಮಾಣವಾಗುತ್ತಿರೋ ಕೋಟೆಕಾರ್ ಉಪಕೇಂದ್ರ ಇನ್ನೊಂದು 1.5 ತಿಂಗಳಲ್ಲಿ 33 kV ಕೋಟೆಕಾರ್ ಸ್ಟೇಷನ್ ಅದು ಕೂಡ ಕಾರ್ಯಾರಂಭ ಮಾಡಲಿದೆ. ಹಾಗೆ ಅದರ ಪಕ್ಕದಲ್ಲೇ ಕೋಟೆಕಾರ್ ಸೆಕ್ಷನ್ ಸ್ವಂತ ಬಿಲ್ಡಿಂಗ್ ಕೂಡ
ಉದ್ಘಾಟನೆಗೊಳ್ಳುತ್ತೆ. ಅದು ಕೂಡ ಈಗಾಗಲೇ ರೆಡಿಯಾಗಿದೆ. ಹೀಗಾಗಿ ಕೋಟೆಕಾರ್ ಉಪಕೇಂದ್ರಕ್ಕೆ ಹಾಲಿ ಇರುವ 33 kV ಲೈನ್ ಮೂಲಕ ವಿದ್ಯುತ್ ನೀಡಬಹುದಾಗಿದ್ದು, ಕೊಣಜೆ ಉಪಕೇಂದ್ರದಿಂದ 33 kV ಲೈನ್ ಲೋಡ್ ಕೂಡ ಕಡಿಮೆ ಆಗುತ್ತೆ. ಪ್ರೆಸೆಂಟ್ ಏನು ಲೈನ್ ಇದೆಯಲ್ಲ ಅಲ್ಲಿ ಕೂಡ ಓವರ್ಲೋಡ್ ಕಡಿಮೆ ಆಗುತ್ತೆ. ಕೊಣಜೆ ಉಪಕೇಂದ್ರದಿಂದ ಯಾವುದೇ ವಿದ್ಯುತ್ ಅಡಚಣೆ ಉಂಟಾದಲ್ಲಿ ಈಗೇನು ಕೇಬಲ್ಗೆ ಈಗ ನಾವು ಇಷ್ಟೊತ್ತನ ಇನಾಗ್ರೇಟ್ ಮಾಡಿ ಬಂದೆವು, ಅದರಿಂದ ಪರ್ಯಾಯ ವ್ಯವಸ್ಥೆ ಈಗಾಗಲೇ ಹೇಳಿದ್ದೀನಿ, ಪರ್ಯಾಯ ವ್ಯವಸ್ಥೆ ಸಿಗಲಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ವಿದ್ಯುತ್ ಬಂದಾಗ ಎಡಿಷ್ನಲ್ ಲೋಡ್ ಏನೇನು ಬರುತ್ತೆ ಅದು ಕೂಡ ನಾವು ಸಮರ್ಥವಾಗಿ ನಿರ್ವಹಿಸಬಹುದಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಹೇಬ್ರು ಬಂದ ಮೇಲೆ ಇಲ್ಲಿವರೆಗೂ ಮೆಸ್ಕಾಂನಿಂದ ಸುಮಾರು ಕಾರ್ಯಕ್ರಮಗಳನ್ನು ಮೆಸ್ಕಾಂನಿಂದ ಒದಗಿಸಿವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೂತನವಾಗಿ ಕೊಣಜೆ ಸಬ್ಸ್ಟೇಷನ್, ಮೊದಲು ಉಳ್ಳಾಳ ಒಂದೇ ಸಬ್ಸ್ಟೇಷನ್ ಇತ್ತು, ಹೊಸದಾಗಿ ಇನ್ನೊಂದು ಕೊಣಜೆ ಸಬ್ಸ್ಟೇಷನ್, ಕೊಣಜೆ ಉಪವಿಭಾಗ ಆರಂಭವಾಗಿದೆ. ಈ ಕೊಣಜೆ ವಿಭಾಗದಲ್ಲಿ 4 ಸೆಕ್ಷನ್ಗಳು ಕಿನ್ಯ, ಬೋಳಿಯಾರ್, ಸೋಮೇಶ್ವರ್ ಇವು ಕೂಡ ಮಂಜೂರುಗೊಂಡು ಈಗಾಗಲೇ ಕಾರ್ಯಾರಂಭಗೊಂಡಿವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಅನುಮೋದನೆಗೊಂಡಿರುವ ಕಾಮಗಾರಿಗಳು ಯಾವುವು ಇಲ್ಲಿವರೆಗಂದರೆ, ವಿದ್ಯುತ್ ಅಡಚಣೆಯನ್ನು ಕಡಿಮೆಗೊಳಿಸಲು ಕೊಣಜೆ ಸಬ್ಸ್ಟೇಷನ್ನಿಂದ ದೇರಳಕಟ್ಟೆ ತನ ಉಳ್ಳಾಳ್ ಎಕ್ಸ್ಪ್ರೆಸ್ ಫೀಡರ್ನ ರ್ಯಾಬಿಟ್ ವಾಹಕವನ್ನು UG ಕೇಬಲ್ ಅಳವಡಿಸುವುದಕ್ಕಾಗಿ ಈಗಾಗಲೇ ಮಂಜೂರಾತಿ ನೀಡಲಾಗಿರುತ್ತದೆ. ಈ ಕಾಮಗಾರಿ ವೆಚ್ಚ 1.8 ಕೋಟಿಗಳು. ಅದೇ ರೀತಿ 110 kV ಜಪ್ಪು ಕೇಂದ್ರದಿಂದ ಹೊಸ ಕಾರಿಡಾರ್ ಫೀಡರ್ ರಚನೆ ಕಾಮಗಾರಿಗೂ ಕೂಡ ಅಪ್ರೂವಲ್ ನೀಡಲಾಗಿದೆ. ಹಾಗೂ ಮಂಜೂರಾತಿ ಹಂತದಲ್ಲಿರುವ ಇತರ ಕಾಮಗಾರಿಗಳು ಅಂದರೆ ವಿದ್ಯುತ್ ಅಡಚಣೆಯನ್ನು ಕಡಿಮೆಗೊಳಿಸಲು ಕೆಳಗಿನ ಫೀಡರ್ಗಳನ್ನು ಓವರ್ ಹೆಡ್ ಫೀಡರ್ನಿಂದ UG ಕೇಬಲ್ ಮಾಡಲು ಅಂದಾಜು ಪಟ್ಟಿಯನ್ನು ತಯಾರಿಸುವ ಹಂತದಲ್ಲಿದೆ. ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE ಸೆಕ್ಷನ್ ಆಫೀಸರ್ಸ್ ಇವರೆಲ್ಲ ಬೇಗವಾಗಿ ಈ ಎಸ್ಟಿಮೇಟನ್ನು ಸಬ್ಮಿಟ್ ಮಾಡಿದಲ್ಲಿ ನಾವು ಅದನ್ನು ಮಂಜೂರಾತಿಯನ್ನು ಮಾಡುತ್ತೇನೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಹಾಗೆ ಆ ಫೀಡರ್ಗಳ ಇನ್ನು 11 ಕೆನ್ನೆ ಫೀಡರ್ ಮತ್ತು ಬೆಳ್ಮಣ್ ಫೀಡರ್ ಇವು ಕೂಡ UG ಕೇಬಲ್ ಆಗಲಿದೆ ಓವರ್ ಹೆಡ್ ಫೀಡರ್ನಿಂದ. ಅದೇ ರೀತಿ 33 kV ತೊಕ್ಕೊಟ್ಟು ಉಪಕೇಂದ್ರವನ್ನು 110 kV ಉಪಕೇಂದ್ರಕ್ಕೆ ಅಪ್ಗ್ರೇಡ್ ಆಗಲಿದೆ. ಇದು KPTCL KPTCLನವರು ತೆಗೆದುಕೊಳ್ಳಬೇಕಾಗುತ್ತೆ. ಈ ಕಾಮಗಾರಿ ಸುಮಾರು 60 ಕೋಟಿ ಹೆಚ್ಚು ವೆಚ್ಚದಲ್ಲಿ ಈ ಕಾಮಗಾರಿ ಆಗುತ್ತದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಉಳ್ಳಾಳ್ ನಗರಸಭೆ ವ್ಯಾಪ್ತಿಯಲ್ಲಿರುವ HT ಹಾಗೂ LT ರ್ಯಾಬಿಟ್ ವಾಹಕವನ್ನು UG ಕೇಬಲ್ ಮಾಡಲು ಅಂದಾಜು ಪಟ್ಟಿ ಕೂಡ ತಯಾರಿಕೆ ಹಂತದಲ್ಲಿದೆ. ಇದು ಕೂಡ ಸುಮಾರು 200 ಕೋಟಿ ಆಗಬಹುದೆಂದು ಅಂದಾಜು ಮಾಡಲಾಗಿದೆ. ಇವೆಲ್ಲ ಕಾಮಗಾರಿಗಳನ್ನು ಸಾಹೇಬರ ನೇತೃತ್ವದಲ್ಲಿ ನಮ್ಮ ಅಧಿಕಾರಿಗಳು ಬೇಗ ಮಾಡಿ ಸಬ್ಮಿಟ್ ಮಾಡಿರೋದ್ರಿಂದ ಇದು ಎಲ್ಲ ಜಾರಿಗೆ ಆಗ್ತಾ ಇವೆ. ಇದೇ ರೀತಿ ನಾನು ಅದರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಹಾಗೂ ಇದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಇತರ ಸಬ್ ಡಿವಿಷನಲ್ಲೂ ಕೂಡ ಇದೇ ರೀತಿ ಬೇಗ ಎಸ್ಟಿಮೇಟ್ ಮಾಡಿದ್ರೆ ಎಲ್ಲ ಕಡೆಗಳಲ್ಲೂ ನಾವು ಅಭಿವೃದ್ಧಿಯನ್ನು ಮಾಡಬಹುದಾಗಿದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಈ ಉಳ್ಳಾಳನಲ್ಲಿ ಹಾಗೂ ಇವೆಲ್ಲ ಕಾಮಗಾರಿಗಳನ್ನು ಈಗಾಗಲೇ ತಿಳಿಸಿದ್ದೇನೆ. ಇವೆರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿವೃದ್ಧಿಗೆ ಅತ್ಯಗತ್ಯ ವಿಚಾರ ಅಂತ ಹೇಳಿದ್ರೆ ಪವರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವೊಂದು ಪ್ರದೇಶದಲ್ಲಿ ನಿರಂತರವಾದ ವಿದ್ಯುತ್ ಪೂರೈಕೆ ಆಗ್ತದ ಆ ಪ್ರದೇಶದಲ್ಲಿ ಬಂಡವಾಳಗಳು ತನ್ನಿಂದ ತಾನೇ ಇವತ್ತು ಬರ್ತದೆ. ಒಂದು ಪ್ರದೇಶದಲ್ಲಿ ವಿದ್ಯುತ್ತಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ ಯಾರು ಹೊಸ ಬಿಲ್ಡಿಂಗ್ ಆಗಲಿ ಯಾವುದೇ ಬಂಡವಾಳ ಬಂದು ಇಲ್ಲಿ ಹಾಕುತ್ತೆ, ಯಾಕೆ ಇಲ್ಲಿ ಕರೆಂಟೇ ಇಲ್ಲ, ನಾವೇನು ಮಾಡೋದಂತೇಳಿ ಪರಿಸ್ಥಿತಿ ಬರ್ತದೆ. ಆದ ಕಾರಣ ಪವರ್ ಒಂದು ಕಡೆ ಬಂದರೆ ಆಟೋಮೆಟಿಕ್ ಆಗಿ ಬೇರೆಲ್ಲವೂ ಕೂಡ ಬಹುಶಃ ಇವತ್ತು ಅಭಿವೃದ್ಧಿ ಇವತ್ತು ಫಾಲೋ ಅಪ್ ಆಗ್ತಾ ಬರ್ತದೆ. ಅದಕ್ಕಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಭವಿಷ್ಯದ 30 ವರ್ಷ ಆದರೂ ಕೂಡ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಾಗದೆ ಯಾವುದೇ ಅಭಿವೃದ್ಧಿಯಲ್ಲಿ ಕೊರತೆ ಆಗಬಾರ್ದು ಅಂತ ಹೇಳಿಕೊಂಡು ಹಲವಾರು ಯೋಜನೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ಒಂದು ಸಬ್ಸ್ಟೇಷನ್ ಬಹುಶಃ ಇವತ್ತು ನಮ್ಮ ಸಬ್ ಡಿವಿಷನ್ ಇಲ್ಲಿತ್ತು. ಈಗ ಕೊಣಾಜೆಯಲ್ಲಿ ಒಂದು ಸಬ್ ಡಿವಿಷನ್ ಮೊನ್ನೆ ಹೊಸತಾಗಿ ನಾವು ಇವತ್ತು ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹೊಸತಾಗಿ ಸಬ್ ಡಿವಿಷನ್ ಪ್ರಾರಂಭ ಮಾಡಿದ ಉದ್ದೇಶ ಯಾವುದಂತ ಹೇಳಿದರೆ, ಅದರ ಮುಂಚೆ ನಮಗೆ 3 ಸೆಕ್ಷನ್ ಆಫೀಸ್ ಇದ್ದರೆ ಈಗ ಹೆಚ್ಚುವರಿ 4 ಸೆಕ್ಷನ್ ಆಫೀಸ್ ಆಗಿ ಇವತ್ತು ಬೇರೆ ಗ್ರಾಮದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಸಬ್ಸೆಕ್ಷನ್ ಆಗಿ ಏನು ಇವತ್ತು ಪ್ರಾರಂಭ ಅಂತ ಹೇಳಿದರೆ ಜನರಿಗೆ ಅಲ್ಲಿ ಹೆಚ್ಚಿನ ಮ್ಯಾನ್ ಪವರ್ ಸಿಗ್ತದೆ, ಹೆಚ್ಚಿನ ವೆಹಿಕಲ್ ಸಿಗ್ತದೆ, ಅಲ್ಲಿ ಹೆಚ್ಚು ಕಮ್ಮಿ ತಕ್ಷಣ ಹೋಗಿ ರಿಪೇರಿ ಮಾಡುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕೊಣಾಜೆಯಿಂದ ಇಲ್ಲಿಗೆ ಬರೆದಂತಹ ಕರೆಂಟ್ ಯಾವುದು ಬಹುಶಃ ನಿರಂತರವಾಗಿ ಇರಬೇಕು, ಯಾವುದೇ ಇಲ್ಲಿ ಏನಾದರೂ ಅಡಚಣೆ ಆದರೂ ಕೂಡ ನಮಗೆ ಬಹುಶಃ ಮಂಗಳೂರು ಫೀಡರಿಂದ ಬರಬೇಕಂತ ಹೇಳಿಕೊಂಡು ಅಂಡರ್ಗ್ರೌಂಡ್ ಕೇಬಲ್ ಹಾಕುವ ಮುಖಾಂತರ ಇವತ್ತು ನಾವು ಮೊದಲ ಒಂದು ಹಂತದ ಕೆಲಸ ಕಾರ್ಯ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ.
ಎರಡನೇ ಹಂತದ ಚಾಲನೆ ಯಾವುದಂತ ಹೇಳಿದರೆ, ಈಗಾಗಲೇ ಈ 33 KV ಇದ್ದದ್ದನ್ನು ಇವತ್ತು 110 KV ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಈಗಾಗಲೇ DPCL ಆಗಿ ಬಹುಶಃ ಅಂದಾಜು ಪಟ್ಟಿಯಾಗಿ ಅತಿ ಶೀಘ್ರದಲ್ಲಿ ಇದರ ಟೆಂಡರ್ ಕೂಡ ಕರೆಯಲಾಗುವುದು. ಅದಲ್ಲದೆ ಇವತ್ತು ಕೊಣಾಜೆ ನಮ್ಮ ಕೋಟೆಗಾರಿಗೆ ಸಂಬಂಧಪಟ್ಟಾಗೆ ಕೂಡ ನಾವು ಹೆಚ್ಚುವರಿಯಾಗಿ ಯಾವ ಕಡೆಯಿಂದ ಅದು ಸಬ್ಸ್ಟೇಷನ್ ಆಗಿ ಇವತ್ತು ಕೆಲಸ ಕಾರ್ಯ ಪ್ರಾರಂಭ ಆಗಿದೆ. ಅತಿ ಶೀಘ್ರದಲ್ಲಿ ಅದನ್ನು ನಾವು ಕೂಡ ಉದ್ಘಾಟನೆ ನಾವು ಇವತ್ತು ಮಾಡ್ತೇವೆ. ಮುಂದಿನ ನಮ್ಮ ಯೋಜನೆ 9 ಕೆರೆಗಳಲ್ಲಿ ಅದರಲ್ಲಿ ಸ್ಥಳ ಸಿಕ್ಕಿದರೆ ಅಲ್ಲಿ ಕೂಡ ಒಂದು ಮಾಡುವಂಥ ಉದ್ದೇಶ ನಮಗೆ ಇವತ್ತಿದೆ. ನಮ್ಮೆಲ್ಲರ ಉದ್ದೇಶ ಏನಂತ ಹೇಳಿದರೆ, ಯಾವುದೇ ರೀತಿಯಿಂದಾದರೂ ಕೂಡ ಭವಿಷ್ಯದ 30 ವರ್ಷಗಳ ತನಕ ಇಲ್ಲಿ ಎಷ್ಟೇ ಅಭಿವೃದ್ಧಿ ಆಗಲಿ, ಎಷ್ಟೇ ಡೆವಲಪ್ಮೆಂಟ್ ಆಗಲಿ, ಎಷ್ಟೇ ಬಿಲ್ಡಿಂಗ್ ಬರಲಿ, ಎಷ್ಟೇ ಕಾಲೇಜ್ ಬರಲಿ, ಎಷ್ಟೇ ಆಸ್ಪತ್ರೆ ಬರಲಿ, ಎಲ್ಲಿಯೂ ಕೂಡ ವಿದ್ಯುತ್ನ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಇದಾಗಿದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಆ ಒಂದು ಮೂಲಭೂತ ಒಂದು ಮಾಸ್ಟರ್ ಸ್ಕೆಚ್ಚನ್ನು ಕೂಡ ಇವತ್ತು ಮಾಡಲಾಗಿದ್ದುಕೊಂಡು, ಅಷ್ಟು ಮಾತ್ರ ಅಲ್ಲ, ಉಳ್ಳಾಲ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ UG ಕೇಬಲ್ ಆಗಬೇಕಂತ ಹೇಳಿಕೊಂಡು ಈಗಾಗಲೇ ಸನ್ಮಾನ್ಯ ಇಂಧನ ಸಚಿವರಾದ KJ ಜಾರ್ಜ್ ಜೊತೆ ಮಾತಾಡಿದ್ದಾನೆ. ಮೌಖಿಕವಾಗಿ ಅವರು ಕೂಡ ಸೂಚಿಸ್ತಾರೆ ಅಂತೇಳಿ ಕೂಡ ಇವತ್ತು ಹೇಳಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಿ ಬಹುಶಃ ಏನಾದರೂ ಮುಲ್ಲಾಲ್ ನಗರಸಭೆ ಇವತ್ತು ಸಂಪೂರ್ಣವಾಗಿ UG ಕೇಬಲ್ ಆಗಿ ಸುಮಾರು 200 ಕೋಟಿ ರೂಪಾಯಿ ಯೋಜನೆ ಅನುಷ್ಠಾನ ಆದರೆ ಒಂದು ನಗರಸಭೆ ಪ್ರಥಮ ಬಾರಿಗೆ 100% UG ಅಂಡರ್ಗ್ರೌಂಡ್ ಕೇಬಲ್ ಆಗುವಂಥ ಒಂದು ನಗರಸಭೆ ಆಗಿ ಇವತ್ತು ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುವುದಿಲ್ಲ ಅಂತ ಹೇಳಿಕೊಳ್ತಾ, ನಾನು ಬಹುಶಃ ಎಲ್ಲ ಕೆಲಸ ಕಾರ್ಯ ನಮ್ಮ ಏನು ಕನಸಿದೆ ಅದನ್ನು ನನಸು ಮಾಡಬೇಕಾದ್ರೆ ಅಧಿಕಾರಿ ವರ್ಗ ಮತ್ತು ಸ್ಥಳೀಯ ಮಾಡಿ ಜನಪ್ರತಿನಿಧಿಗಳು ಅದನ್ನು ಕೆಲಸ ಮಾಡುವಂಥದ್ದು. ಅದಕ್ಕೆ ನಾವೇಂತೂ ಕನಸೇನು ಇಟ್ಕೊಂಡಿದ್ದೇವೆ, ಅದನ್ನು MD ಇರಲಿ, DTO ಇರಲಿ, ನಮ್ಮ ಇಂಜಿನಿಯರ್ ಇರಲಿ, AW ಇರಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಲಿ, ಎಲ್ಲ ನಮ್ಮ ಇಲ್ಲಿ ಸಿಬ್ಬಂದಿ ವರ್ಗ ತಾವೆಲ್ಲರೂ ಕೂಡ ಶ್ರಮವಹಿಸಿದ ಅನುಷ್ಠಾನ ಮಾಡ್ತಾ ಅತ್ಯಂತ ಸಂತೋಷ. ಇನ್ನಷ್ಟು ಅತ್ಯಂತ ಆ ಒಂದು ವೇಗದಿಂದ ತಮ್ಮೆಲ್ಲ ಕೆಲಸ ಕಾರ್ಯ ಮಾಡುವಂಥ ಅವಕಾಶ ಆಗಲಿ ಅಂತ ಕೇಳಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲ ಆಶ್ರಯ ಕೇಳಿಕೊಂಡು ಈ ಒಂದು ಕೆಲಸ ಕಾರ್ಯ ಆದಷ್ಟು ಬೇಗನೆ ಆಗಲಿ ಅಂತೇಳಿ ನಾನು ದೇವರ ಹೆಸರು ನಾನು ಇವತ್ತು ಉದ್ಘಾಟಿಸ್ತೇನೆ. ನಮಸ್ಕಾರ, ಜೈ ಹಿಂದ್, ಥ್ಯಾಂಕ್ ಯು. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಇನ್ನೊಂದು ಕಾರ್ಯಕ್ರಮ ನಮ್ಮದು ಸೋಮೇಶ್ವರದಲ್ಲಿ ನೂತನ ಶಾಖೆಯನ್ನು ನಾವು ಈಗಾಗಲೇ ಸಾಹೇಬರು ಡಿಸೆಂಬರಲ್ಲಿ ಉದ್ಘಾಟನೆ ಮಾಡಿದರು. ನವೆಂಬರ್ 23ನೇ ತಾರೀಕು ಇದು ಉದ್ಘಾಟನೆ ಆಗಿತ್ತು ಹಸೈಗೋಳಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಆ ಶಾಖೆಯು ತೊಕೋಟುವಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಬಾಡಿಗೆ ಒಂದು ಬಿಲ್ಡಿಂಗನ್ನು ಈಗಾಗಲೇ ಗುರುತಿಸಲಾಗಿದ್ದು ಅಲ್ಲಿ ಶಾಖೆಯನ್ನು ತೆರೆಯಲು ನಿಶ್ಚಿತ ಆಗಿರುವುದರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ UT ಖಾದರ್ ಸರ್ ಅವರು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಸೋಮೇಶ್ವರ ಶಾಖೆಯ ಉದ್ಘಾಟನೆಗೆ ಥ್ಯಾಂಕ್ ಯು. ಕ್ಷೇತ್ರ ವ್ಯಾಪ್ತಿಯ ವಿವಿಧ ಪ್ರದೇಶದಲ್ಲಿ ನಾವು ಇವತ್ತು ನಮ್ಮ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಾಗೆ ವಿವಿಧ ಸವಲತ್ತನ್ನು ಇವತ್ತು ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಿದ ಯಾವುದಂತ ಹೇಳಿದರೆ, ಇವತ್ತು ನಮ್ಮ ಡಿವಿಷನನ್ನು 2 ಉಳ್ಳಾಲ ಡಿವಿಷನ್ ಇತ್ತು, ಅದು ಕೊಣಾಜೆ ಡಿವಿಷನನ್ನು ಹೊಸತಾಗಿ ನಿರ್ಮಾಣ ಮಾಡಿದ್ದೇವೆ. ಡಿವಿಷನ್ ಮುಖಾಂತರ ನಾವು ಬೇರೆ ಬೇರೆ ಕಡೆ ಸಬ್ಸೆಕ್ಷನ್ ಇವತ್ತು ಸೆಕ್ಷನ್ ಆಫೀಸರ್ ಕೂಡ ಓಪನ್ ಇವತ್ತು ಮಾಡಿದ್ದೇವೆ. ಆ ಇದರಲ್ಲಿ ಆದ ಕಾರಣ ಇವತ್ತು ಹಲವಾರು 2-3 ಗ್ರಾಮಕ್ಕೆ ಸೇರೊಂದು ಸೆಕ್ಷನ್ ಆಫೀಸರ್ ಕಾರಣ ಅಲ್ಲಿ ಮ್ಯಾನ್ ಪವರ್ ಕೂಡ ಲೈನ್ ಮ್ಯಾನ್ಗಳು ಜಾಸ್ತಿ ಆಗ್ತಾರೆ, ಅಧಿಕಾರಿಗಳು ಜಾಸ್ತಿ ಆಗ್ತಾರೆ, ವಾಹನಗಳು ಬರ್ತದೆ. ಎಲ್ಲಿಯಾದರೂ ಏನಾದರೂ ವಿದ್ಯುತ್ ಕೊರತೆ ಮತ್ತು ವಿದ್ಯುತ್ಗೆ ಸಂಬಂಧಪಟ್ಟ ಹಾಗೆ ಏನು ಅಡೆತಡೆ ಆದರೆ ಅದನ್ನು ಸರಿಪಡಿಸಲಿಕ್ಕೆ ಸುಲಭವಾಗಿ ವೇಗವಾಗಿ ಆಗುವಂಥ ಅವಕಾಶ ಆಗ್ತದೆ. ಜನರು ಕೂಡ ಇನ್ನೂ ಒಂದು ಸೆಕ್ಷನ್ ಆಫೀಸ್ದು ಹುಡುಕಿಕೊಂಡು ದೂರ ಹೋಗಬೇಕಂತಿಲ್ಲ, ಅವರ ಕಾಲಬುಡದಲ್ಲೇ ಬಂದು ಸೆಕ್ಷನ್ ಆಫೀಸ್ಗಳಲ್ಲಿ ಸಿಗ್ತಾರೆ, ಅಧಿಕಾರಿಗಳ ಕಾಲಬುಡದಲ್ಲಿ ಸಿಗ್ತಾರೆ. ಇದು ನಾವು ಜನರಿಗೆ ವಿದ್ಯುತ್ ಇಲಾಖೆ ಕೊಡುವಂಥ ಒಂದು ಸವಲತ್ತು. ಅದರಲ್ಲಿ ನಾವು ಇವತ್ತು ಮೊನ್ನೆ ಈಗಾಗಲೇ ಕೋಟೆಕಾರ ಸೆಕ್ಷನ್ ತಯಾರಾಗಿದೆ, ನಾವು ಉದ್ಘಾಟನೆ ಮಾಡ್ತೇವೆ. ಮೊನ್ನೆ ಬೇರೆ ಕಡೆ ನಮ್ಮ ಕಿಚನ್ ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ನಾವು ಇಲ್ಲಿ ಒಂದು ಸೆಕ್ಷನ್ ಆಫೀಸ್ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೇವೆ. ಇನ್ನು ಕಿನ್ಯಾ ನಾಟಿಕಲ್ನಲ್ಲಿ ಬೊಲಿಯಾರ್ನಲ್ಲಿ ಕೂಡ ಇವತ್ತು ಪ್ರಾರಂಭ ಆಗಲಿ ಕೂಡ ಇದೆ.
ಅದರ ಜೊತೆಯಲ್ಲಿ ಬಹುಶಃ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯ ನಿರಂತರ ವಿದ್ಯುತ್ ಪೂರೈಕೆ ಇರಬೇಕಂತ ಹೇಳಿಕೊಂಡು ವಿವಿಧ ದೊಡ್ಡ ಮಟ್ಟದ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ 33 KV ಸಬ್ಸ್ಟೇಷನ್ 110 KV ಆಗಿ ಪರಿವರ್ತನೆ ಮಾಡುವಂಥದ್ದು, ಮತ್ತು ಮಂಗಳೂರು ಕೊಣಾಜಿಯಿಂದ ಫೀಡರ್ ನಮಗೆ ಏನಾದರೂ ಸಮಸ್ಯೆ ಆದರೆ ಬಹುಶಃ ಮಂಗಳೂರಿನ ನೇರವಾಗಿ ಅಂಡರ್ಗ್ರೌಂಡ್ UG ಕೇಬಲ್ ಮುಖಾಂತರ ವಿದ್ಯುತ್ತನ್ನು ಪೂರೈಕೆಗೊಳಿಸುವಂಥದ್ದು. ಅದು ಅಲ್ಲದೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಸುವಂಥ ಯೋಜನೆ ಹಮ್ಮಿಕೊಳ್ತೇವೆ. ನಮ್ಮ ಉದ್ದೇಶ ಮುಂದಿನ 30-35 ವರ್ಷದವರೆಗೆ ಯಾವುದೇ ವಿದ್ಯುತ್ ಕೊರತೆ ಈ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಆದರೂ ಕೂಡ ವಿದ್ಯುತ್ನ ಕೊರತೆ ಆಗಬಾರ್ದು, ಸೂಕ್ತವಾದ ವ್ಯವಸ್ಥೆ ಇರಬೇಕು. ಜನಸಾಮಾನ್ಯರಿಗೆ ಬೇಕಾಗುವ ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡದೆ ನಮ್ಮ ಜವಾಬ್ದಾರಿ. ಅದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಹಂತವಾಗಿ. ನಾವು MD ಅವರಿದ್ದಾರೆ, DT ಅವರಿದ್ದಾರೆ, ಚೀಫ್ ಇಂಜಿನಿಯರ್ ಇದ್ದಾರೆ, AW ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಮತ್ತು ಲೈನ್ಮನ್ ಹಿಡಿದು ಸಿಬ್ಬಂದಿ ಮಂದಿ ದೊಡ್ಡ ಮಟ್ಟದ ಎಲ್ಲ ಅಧಿಕಾರಿ ಕೂಡ ನಾನು ನನ್ನ ಕ್ಷೇತ್ರ ಜನರವರು ಅಭಿನಂದಿಸಿ ಉತ್ತಮವಾದ ಕೆಲಸ ಮಾಡಿ ಅಂತ ಶುಭಾಶಯ ಸಲ್ಲಿಸಿದ್ದೀನಿ.